ನಡೆಯುತ್ತಿರುವ ಶಾರದಳಿಗೆ ಕೊಡೆ ಹಿಡಿದುಕೊಂಡು ಪ್ರಸಾದ್ ನಡೀತಾ ಇರ್ತಾನೆ. ನನ್ ಮಾತು ಕೇಳು ಶಾರದಾ, ನಿನ್ನ ಗುರುಮೂರ್ತಿ ಅಣ್ಣಯ್ಯ ಈಗ ಹೊಲನ ಕೊಂಡ್ಕೊಳ್ಳೋದಿಲ್ಲ. ಇಷ್ಟಕ್ಕೂ ಮೊದಲು ಕೊಂಡ್ಕೋತೀನಿ ಅಂತ ನಮ್ಮ ಮನೆಗೆ ಬಂದ. ನಮ್ಮನ್ನ ಎಷ್ಟೋ ಬೇಡ್ಕೊಂಡ ಅಲ್ವೇನ್ರಿ. ಆಗ ನಮ್ಗೆ ಅಗತ್ಯವಿರ್ಲಿಲ್ಲ, ಮಾರ್ಲಿಲ್ಲ. ಈಗೇನೋ ನಮ್ಗೆ ದುಡ್ಡಿನ ಅಗತ್ಯವಿದೆ, ಅದಕ್ಕೆ ಮಾರ್ಬೇಕು ಅಂದ್ಕೋತಾ ಇದ್ದೀನಲ್ಲ. ಅದಕ್ಕೆ ಅಲ್ವಾ ಈಗ ನಾವು ಗುರುಮೂರ್ತಿ ಅಣ್ಣಯ್ಯ ಅವರ ಮನೆಗೆ ಹೋಗ್ತಾ ಇದ್ದೀವಿ. ನೀನ್ ಹೇಳಿದ್ದು ನಿಜನೇ ಶಾರದಾ, ಆದ್ರೆ ಈಗ ನಿಮ್ಮ ಅಣ್ಣಯ್ಯನ್ಗಿರುವ ವ್ಯಾಪಾರ ಬುದ್ಧಿನ ನೀನು ಮರ್ತೋಗಿದ್ಯಾ. ಯಾವಾಗರಿ ನೀವು ಶುಭ ಸೂಚಕವಾಗಿ ಮಾತಾಡಿದ್ದು? ಯಾವಾಗ ನೋಡು ಅಡ್ಗೋಲಯ ಹಾಕ್ತಾ ಇರ್ತೀರಾ, ಏನು ಯಾವ ಕಡೆಗೂ ಆಗದೆ ಹೋಗುತ್ತೆ. ಈಗ ಮಾತ್ರ ಗುರುಮೂರ್ತಿ ಅಣ್ಣಯ್ಯ ಹೊಲನ ಕೊಂಡ್ಕೊಳ್ಳದೆ ಇರ್ಬೇಕು, ನನ್ನ ಕೈಯಲ್ಲಿ ನೀವು ಹಪ್ಪಳ ಆಗೋದು ಕಾಯಂ. ಇದು ತುಂಬಾ ಚೆನ್ನಾಗಿದೆ ಶಾರದಾ. ಗುರುಮೂರ್ತಿ ಹೊಲ ಕೊಂಡ್ತಾ ಇದ್ರೆ ತಪ್ಪು ನಂದ ಏನೋ? ನಿಜಕ್ಕೂ ನೀವೇ ಕಾರಣ ಎನ್ನುತ್ತಾ ಶಾರದಾ ನಡೆಯುತ್ತಾ ಇರುತ್ತಾಳೆ. ಅವಳ ಹಿಂದೆ ಪ್ರಸಾದ್ ಕೂಡ ಕೊಡೆ ಹಿಡ್ಕೊಂಡು ನಡೀತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದರು ಗುರುಮೂರ್ತಿ ಮನೆಗೆ ಬರುತ್ತಾರೆ. ಏನ್ ಪ್ರಸಾದ್ ಅವ್ರೆ, ಶಾರದಾನ ಕರ್ಕೊಂಡು ಹೀಗೆ ಬಂದ್ರಿ? ತಾವು ಸರಿಯಾಗಿ ಗಮನಿಸಿದ್ರೆ ಅರ್ಥವಾಗುತ್ತೆ ಮೂರ್ತಿಯವರೇ, ಯಾರು ಯಾರನ್ನ ಕರ್ಕೊಂಡು ತಮ್ಮ ಹತ್ರಕ್ಕೆ ಬಂದಿದ್ದಾರೆ. ಗಮನಿಸದೇ ಇದ್ರು ನಿಮ್ಮ ಮಾತಲ್ಲೇ ಅರ್ಥವಾಗುತ್ತೆ ಪ್ರಸಾದ್ ಅವರೇ. ನಮ್ಮ ತಂಗಿ ಶಾರದಮ್ಮನೆ ನಿಮ್ಮನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಅಮ್ಮಯ್ಯ, ಬದುಕಿಸಿದ್ರಿ. ಏನಾಯ್ತು ತಂಗಿಮ್ಮ, ಬಾವನ್ ಕರ್ಕೊಂಡು ಮನೆ ತನಕ ಬಂದಿ? ಬೆಟ್ಟದ ಪಕ್ಕದಲ್ಲಿರೋ ಹೊಲದ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಣ್ಣಯ್ಯ. ಆ ಹೊಲದ ಬಗ್ಗೆ ಮಾತಾಡೋದಕ್ಕೆ ಏನಿದೆ ತಂಗಿಮ್ಮ? ನಾನು ಕೊಂಡ್ಕೋತೀನಿ ಅಂದಾಗ ನೀವು ಮಾರ್ಲಿಲ್ಲ. ನನಗೆ ತಿಳಿದಾಗ ಈಗ ನೀವು ಮಾರೋದಕ್ಕೆ ಬಂದಾಗಿದೆ, ಆದ್ರೆ ನಾನು ಕೊಂಡ್ಕೊಳ್ಳಲ್ಲ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತೆ ಸ್ವಲ್ಪ ದುಃಖದಿಂದ. ಅಣ್ಣಯ್ಯ, ಆಗ ಹೇಳಿದ ದುಡ್ಡಿಗಿಂತ ₹1,00,000 ಕಡಿಮೆನೆ ಕೊಡ್ತೀನಿ, ತಗೋತೀಯ ಅಣ್ಣಯ್ಯ? ಇಲ್ಲ ಕಣಮ್ಮ ತಂಗಿ, ನೀನು ಎಷ್ಟು ಕಡಿಮೆ ಬಂದ್ರು ನಾ ಹೊಲ ಮಾತ್ರ ಕೊಂಡ್ಕೊಳ್ಳಲ್ಲ. ಇದಕ್ಕೂ ಹೆಚ್ಚಾಗಿ ಆ ಹೊಲದ ಬಗ್ಗೆ ಮಾತಾಡೋದಕ್ಕೆ ಕೂಡ ಏನೂ ಇಲ್ಲ. ಬಿಸಿಲಲ್ಲಿ ಬಂದಿದ್ದೀರಾ, ನಿಮ್ಮ ಅತ್ತಿಗೆ ತಣ್ಣಗಿರೋ ಮಡಕೆ ನೀರು ಕೊಡ್ತಾಳೆ, ಕುಡ್ದು ಹೋಗಿ. ಅಣ್ಣಯ್ಯ, ನೀನು ಆ ಹೊಲನ ಕೊಂಡ್ಕೋತೀನಿ ಅಂತ ಎಷ್ಟೋ ಆಸೆ ಇಟ್ಕೊಂಡು ಬಂದ್ವಿ. ನೀನು ಆಸೆಯಿಂದ ಬಂದಿದ್ಯಾ ಅಂತ ನಾನು ಕೊಂಡ್ಕೊಳಕ್ಕಾಗಲ್ಲಮ್ಮ. ನನಗೆ ಹೊರಗಡೆ ತುಂಬಾ ಕೆಲಸ ಇದೆ, ಬರ್ತೀನಿ. ಶಾರದಾ, ನಮ್ಮನ್ನು ಹೊರಟೋಗು ಅಂತ ನಿಮ್ಮಣ್ಣ ಹೇಳ್ತಾ ಇದ್ದಾನೆ. ಇನ್ನು ಅವ್ರಿಗೆ ತೊಂದರೆ ಕೊಡೋದಷ್ಟು ಒಳ್ಳೇದಲ್ಲ, ಬಾ ಮನೆಗೆ ಹೋಗೋಣ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಸುತ್ತಲೂ ನೋಡುತ್ತಾ ಮನೆ ಕಡೆಗೆ ನಡೀತಾ ಇರ್ತಾಳೆ. ಅವಳ ಹಿಂದೆ ಪ್ರಸಾದ್ ಕೂಡ ನಡೀತಾ ಇರ್ತಾನೆ. ಏನ್ ಬೇಕು ಶಾರದಾ, ಹಾಗೆ ಸುತ್ತಲೂ ನೋಡ್ತಾ ಇದೀಯಾ? ನಿಮ್ಮಷ್ಟುದ್ದದ ನನ್ನಷ್ಟು ದಪ್ಪವಾಗಿರುವ ಕೋಲಿಗಾಗಿ ನೋಡ್ತಾ ಇದ್ದೀನಿ ರೀ. ಎಲ್ಲಿ ಕಾಣಿಸುತ್ತೋ ಏನೋ, ಒಂದ್ ವೇಳೆ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಹೇಳಿ, ನಿಮ್ಮನ್ನ ಹಪ್ಪಳ ಮಾಡ್ಬೇಕಲ್ಲ. ಅಯ್ಯಮ್ಮ, ನಾನ್ ಹೇಳೋದಿಲ್ಲ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಮನೆಯ ಜಗಲಿ ಮೇಲಿರುವ ಮರದ ಕುರ್ಚಿಯಲ್ಲಿ ಅವರಿಬ್ರು ಕೂತ್ಕೋತಾರೆ. ಸೊಸೆ ಅನಾಮಿಕಾ ಮಜ್ಜಿಗೆ ತಗೊಂಡ್ಬಂದು ಕೊಡ್ತಾಳೆ. ಅತ್ತೆ, ಮಜ್ಜಿಗೆ ಕುಡಿರಿ, ಬಿಸಿಲಲ್ಲಿ ಬಂದಿದ್ದೀರಾ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಮಜ್ಜಿಗೆ ತಗೊಂಡು ಕುಡಿತಾ ಇರ್ತಾರೆ. ಸೊಸೆ, ಮಗ ಬಂದೇನೆ, ಇನ್ನೂ ಬರ್ಲಿಲ್ಲ ಅತ್ತೆ. ಹೋಗ್ಲಿ, ಫೋನ್ ಏನಾದ್ರು ಮಾಡಿದ್ರ ಏನೋ? ಸೊಸೆ, ಮಾಡಿದ್ದಾರೆ ಮಾವಯ್ಯ, ಇನ್ನೊಂದು ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರು. ಹೋದ ಕೆಲಸ ಎಲ್ಲಿವರೆಗೂ ಬಂತಂತೆ ಸೊಸೆ? ನಾನೇನು ಕೇಳಲಿಲ್ಲ ಅತ್ತೆ. ಅವ್ರು ಹೇಗೂ ಮನೆಗೆ ಬರ್ತಾರಲ್ಲ ಅಂತ ಆಗ್ಲೇ ಎಲ್ಲ ವಿಷಯನೂ ವಿವರವಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ ಅತ್ತೆ. ಹೌದು ಕಣಮ್ಮ, ಏನೇನೋ ಕೆಲಸದ ಬಗ್ಗೆ ಕೇಳಿ ಮಗಂಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಅವನು ಹೇಗೋ ಮನೆಗೆ ಬರ್ತಾನಲ್ಲ, ಬಂದ ಮೇಲೆ ಮಾತಾಡೋಣ. ಅದು ಸರಿ, ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ? ಕೂಲರ್ ಹಾಕಿದ್ದೀನಿ ಅತ್ತೆ, ತಣ್ಣನೆ ಗಾಳಿಗೆ ಹಾಯಾಗಿ ಮಲಗಿದ್ದಾರೆ ಎಂದು ಹೇಳುತ್ತಾ ಇರುವಾಗಲೇ ಬೆವರಿನಿಂದ ಮಗ ರಮೇಶ್ ಮನೆಗೆ ಬರುತ್ತಾನೆ. ಸೊಸೆ, ಮಗಂಗೆ ಮಜ್ಜಿಗೆ ತಂದ್ಕೊಡೆ. ಮಜ್ಜಿಗೆ ಈಗ ಬೇಡ ಅನಾಮಿಕಾ, ಫ್ರಿಜ್ಜಲ್ಲಿ ತಣ್ಣನೆ ನೀರಿದೆ, ತಗೊಂಬಾ. ಈಗಲೇ ತಗೊಂಬರ್ತೀನಿ ರೀ ಎಂದು ಹೇಳಿ ಅಲ್ಲಿಂದ ಖಾಲಿಯಾಗಿರುವ ಮತ್ತೊಂದು ಕುರ್ಚಿಯಲ್ಲಿ ರಮೇಶ್ ಕೂತ್ಕೋತಾನೆ. ಅನಾಮಿಕಾ ತಣ್ಣನೆ ವಾಟರ್ ಬಾಟಲ್ ತೆಗೆದುಕೊಂಡು ಬಂದು ಕೊಡ್ತಾಳೆ. ರಮೇಶ್ ಕುಡಿಯುತ್ತಾನೆ. ಸ್ವಲ್ಪ ಸಮಯದ ನಂತರ, ಮಗು ರಮೇಶು, ಹೋದ ಕೆಲಸ ಎಲ್ಲಿ ತನಕ ಬಂತು? ಏನೂ ಆಗಿಲ್ಲ ಅಮ್ಮ, 0 ಹತ್ರನೇ ನಿಂತಿದೆ. ಅಂದ್ರೆ ನಿನ್ನ ಫ್ರೆಂಡ್ಸ್ ಕೂಡ ಯಾವ ವಿಧದಿಂದ ದುಡ್ಡನ್ನ ಹೊಂದಕ್ಕಾಗಲ್ಲ ಅಂತ ಹೇಳಿದ್ರೇನೋ? ಹೌದಮ್ಮ, ಸಂಕೋಚವಿಲ್ಲದೆ ಮುಖದ ಮೇಲೆ ಹೇಳಿದ್ರು. ಬೇಕು ಅಂದ್ರೆ ಹೊಟ್ಟೆ ತುಂಬಾ ಅನ್ನ ಹಾಕ್ತೀನಿ, ತಿಂದ್ಕೊಂಡು ಹೋಗಪ್ಪ, ದುಡ್ಡು ಮಾತ್ರ ಕೇಳ್ಬೇಡ ಅಂತ ಹೇಳಿದ್ರಮ್ಮ. ಮತ್ತೆ ಅನ್ನ ತಿಂದ್ಕೊಂಡು ಬಂದ್ಯಾ? ಇಲ್ಲ, ಇಬ್ರು ಹೋಗಿ ತಿಂದ್ಕೊಂಡು ಬನ್ನಿ. ದುಡ್ಡು ಹೊಂದಿಸ್ಕೊಳಕ್ಕೆ ಆಗ್ಲಿಲ್ಲ ಹೊರತು ಅನ್ನದ ಬಗ್ಗೆ ಮಾತಾಡ್ತೀರಾ?
ಶಾರದಾ, ದುಡ್ಡು ದುಡ್ಡು, ಯಾವಾಗಲೂ ದುಡ್ಡಿನ ಬಗ್ಗೆನಾ ನಿನ್ನ ಆಲೋಚನೆ? ಫುಡ್ ಬಿಸ್ನೆಸ್ ಇಡ್ಬೇಕು ಅಂದ್ರೆ ದುಡ್ಡೇ ಬೇಕು, ಕೊಂಬೆಗಳು ಎಲೆಗಳು ಅಲ್ಲ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹಾಗೆ ನಿಂತು ಬಿಡುತ್ತಾನೆ. ಅತ್ತೆ, ನೀವು ಮಾವಯ್ಯ ಗುರುಮೂರ್ತಿ ದೊಡ್ಡಪ್ಪ ಹತ್ರ ಹೋಗಿದ್ರಲ್ಲ, ಅವರು ಏನಂದ್ರು? ಹೊಲ ಕೊಂಡ್ಕೋತೀನಿ ಅಂತ ಹೇಳಿದ್ರ ಅತ್ತೆ? ಇಲ್ವೇ ಅಣ್ಣಯ್ಯ, ಕೊಂಡ್ಕೋತೀನಿ ಅಂದಾಗ ನಾವು ಕೊಟ್ಟಿಲ್ಲ, ಅದಕ್ಕೆ ಈಗ ಕೊಂಡ್ಕೊ ಅಂತ ನಾವು ಹೇಳಿದ್ರೆ ಈಗ ನಾನು ಕೊಂಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟ. ಅಂದ್ರೆ ನಾವು ಫುಡ್ ಬಿಸ್ನೆಸ್ ಇಡೋದಿಲ್ವಾ ಅತ್ತೆ? ನೋಡು ಸೊಸೆ, ನೀನು ಫುಡ್ ಬಿಸ್ನೆಸ್ ಇಡಬೇಕು ಅಂದ್ರೆ ದುಡ್ಡು ಬೇಕು. ಆ ದುಡ್ಡನ್ನ ಹೇಗೆ ಸಂಪಾದಿಸ್ತೀಯೋ? ನಿನ್ನ ತವ್ರ ಮನೆಯಿಂದ ನೀನಂತೂ ಏನೂ ತಂದಿಲ್ಲ. ಮಗ ಹೋಗಿ ಫ್ರೆಂಡ್ಸನ್ನ ಕೇಳಿ ಖಾಲಿ ಕೈಯಿಂದ ಬಂದ. ಅಂದ್ರೆ ನನ್ನ ಫುಡ್ ಬಿಸ್ನೆಸ್ಸು ಕನಸಾಗೆ ಮಿಕ್ಕೋಗುತ್ತತ್ತೆ. ಹಾಗೆ ಮಿಕ್ಕ ಹಾಗೆ ಇರೋದಕ್ಕೆ ಒಂದೇ ಒಂದು ಅವಕಾಶವಿದೆ ಸೊಸೆ. ಏನತ್ತೆ ಅದು? ಬೆಟ್ಟದ ಪಕ್ಕದಲ್ಲಿರೋ ಹೊಲನ ಮಾರಾಟ ಮಾಡೋದೆ. ನೀನು ಮಗ ಇಬ್ರು ಹೊಲದ ಹತ್ರ ಹೋಗಿ ನೋಡಿ, ತಿಳಿದವರ ಹತ್ರ ಮಾತಾಡಿ, ಏನಾದ್ರೂ ಒಳ್ಳೆ ದರ ಬಂದ್ರೆ ಮಾರ್ಬಿಡಿ. ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಅನಾಮಿಕಾ ರಮೇಶರು ಇಬ್ಬರು ಸೇರಿ ಆ ಬೆಟ್ಟದ ಪಕ್ಕದಲ್ಲಿರೋ ಹೊಲಕ್ಕೆ ಬರುತ್ತಾರೆ. ತಾಳೆ ಮರಗಳಿಂದ ಕುರುಚಲು ಪೊದೆಗಳಿಂದ ಏನಕ್ಕೋ ಕೆಲಸಕ್ಕೆ ಬಾರದ ಹಾಗಿರುತ್ತೆ ಆ ಹೊಲ. ಹೀಗಿದ್ರೆ ಯಾರು ಕೊಂಡ್ಕೋತಾರೆ ಹೇಳಿ? JCBನ ಇಟ್ಟು ತೆಗೆಸ್ಕೊಳ್ಳೋದಕ್ಕೂ ಕೂಡ ದುಡ್ಡಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾಳಲ್ಲ ಅನಾಮಿಕಾ. ಹೌದು ರೀ ಅತ್ತೆ, ಯಾವತ್ತಾದ್ರೂ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದಿದ್ಯಾ ಹೇಳಿ? ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ ಹೊರತು ಇದೆ ಅಂತ ಒಂದು ದಿನ ಆದ್ರೂ ಹೇಳಿದ್ದಾಳ ಎನ್ನುತ್ತಲೇ ಆ ತಾಟಿ ಮರದ ಕಡೆಗೆ ನೋಡುತ್ತಾಳೆ. ಆಗ ಅನಾಮಿಕಳಿಗೆ ತಾಟಿ ನಿಂಗು ಕಾಣಿಸುತ್ತೆ. ಏನು ಅಂದ್ರೆ ಅವು ತಾಟಿ ನಿಂಗುಗಳೇ ಅಲ್ವಾ? ಹೌದು ಅನಾಮಿಕಾ, ಅಂದ್ರೆ ತಾಟಿ ನಿಂಗುಗಳ ಬಿರಿಯಾನಿ ವ್ಯಾಪಾರನ ಶುರು ಮಾಡೋಣ ರೀ. ಏನ್ ಅನಾಮಿಕಾ, ತಾಟಿ ನಿಂಗುಗಳ ಬಿರಿಯಾನಿ ಮಾಡ್ತೀಯಾ? ಅದು ಕೂಡ ದುಡ್ಡು ಬೇಕಲ್ವಾ ಅನಾಮಿಕಾ? ಮೊದಲೇ ನಾವು ದುಡ್ಡಿಲ್ಲ ಅಂತ ಒದ್ದಾಡಿ ಹೋಗ್ತಾ ಇದ್ರೆ ಈಗ ಮತ್ತೆ ಹೊಸದಾಗಿ ತಾಟಿ ನಿಂಗಿನ ಬಿರಿಯಾನಿ ವ್ಯಾಪಾರ ಮಾಡ್ತೀನಿ, ಅದಕ್ಕೆ ದುಡ್ಡು ಬೇಕು ಅಂತ ಇದೆಯಾ? ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಮೊದಲು ನೀವು ತಾಳೆ ಮರ ಹತ್ತಿ ತಾಟಿ ನಿಂಗುಗಳನ್ನ ಕೊಯ್ರಿ, ಅವುಗಳನ್ನ ಎತ್ತಿನ ಗಾಡಿಲಿ ಹಾಕೊಂಡು ಮನೆಗೆ ಹೋಗೋಣ. ಈಗ್ಲಾ? ಹೌದು ರೀ, ಈಗ್ಲೇ ಕೊಯ್ದು ಬಿಡಿ. ತಪ್ಪಲ್ವಾ ಅನಾಮಿಕಾ? ತಪ್ಪಲ್ಲ ರೀ. ನೀವು ಕೊಯ್ತೀರಾ? ನನ್ನನ್ನೇ ಹತ್ತಿ ಕೊಯ್ಯಿ ಅಂತೀರಾ? ಸರಿ ಬಿಡು, ನಾನೇ ಕೊಯ್ತೀನಿ. ನೀನು ಹಾಗೆ ಹೋಗಿ ಯಾರದ್ದಾರು ಎತ್ತಿನ ಗಾಡಿ ಕಾಣಿಸಿದ್ರೆ ತಗೊಂಬಾ. ಹಾಗೆ ರೀ. ಅನಾಮಿಕಾ ಅಲ್ಲಿಂದ ನಡೆದುಕೊಳ್ಳುತ್ತಾ ಹೋಗಿ ಒಂದು ಹೊಲದ ಹತ್ತಿರುವ ಎತ್ತಿನ ಗಾಡಿ ಚಂದ್ರಯ್ಯನ ಹತ್ರ ಮಾತನಾಡಿ ಗಾಡಿನ ತೆಗೆದುಕೊಂಡು ತಾಳೆ ಮರದ ಹತ್ರಕ್ಕೆ ಬರ್ತಾಳೆ. ಆಗಲೇ ರಮೇಶ್ ಆಯಾಸ ಪಡ್ತಾ ಇರ್ತಾನೆ. ತಾಟಿ ನಿಂಗುಗಳ ಗೊಂಚಲನ್ನು ಕೊಯ್ದು ಕೆಳಗಿಡುತ್ತಾನೆ. ನೋಡ್ದಿಯಲ್ಲ ಅಣ್ಣ, ಇಷ್ಟಕ್ಕೂ ಎಷ್ಟು ತಗೋತೀಯ ಹೇಳು? ಮತ್ತೆ ನನ್ನನ್ನ ಪರಕೀಯನಾಗಿ ಮಾಡಬೇಡಮ್ಮ. ಪ್ರಸಾದ್ ಅವರು ನನಗೆ ಎಷ್ಟೋ ತಿಳಿದ ವ್ಯಕ್ತಿ. ನಿನ್ನ ಹತ್ರ ದುಡ್ಡು ತಗೋತೀನಿ ಹೇಳು. ದುಡ್ಡು ಬೇಡ, ಏನು ಬೇಡ. ಮಕ್ಕಳಿದ್ದಾರಲ್ಲ, ಒಂದು ತಾಟಿ ನಿಂಗಿನ ಗೊಂಚಲು ಮಾತ್ರ ಕೊಡು ಸಾಕು. ಕೊಡ್ತೀನಿ ಅಣ್ಣಯ್ಯ. ಈ ತಾಟಿ ನಿಂಗಿನಿಂದ ಬಿರಿಯಾನಿ ಮಾಡಿ ನಾನು ಮಾರಾಟ ಮಾಡ್ತೀನಿ. ಆಗ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ತಾಟಿ ನಿಂಗಿನ ಬಿರಿಯಾನಿ ಮಾಡಿ ಕೊಡ್ತೀನಿ ಎಂದು ಹೇಳಿದ ಚಂದ್ರಯ್ಯನ ಸಹಾಯದಿಂದ ಅವನ್ನು ಗಾಡಿಯ ಮೇಲೆ ಹತ್ತಿಸಿಕೊಂಡು ಮನೆಗೆ ತೆಗೆದುಕೊಂಡು ಬರ್ತಾಳೆ ಅನಾಮಿಕಾ. ಶಾರದಾ ಅವನ್ನು ತಿನ್ನೋದಕ್ಕೇನೋ ಅಂತ ಅಂದ್ಕೋತಾಳೆ. ಸಂಭ್ರಮ ಪಡುತ್ತಾ ಹೀಗಂತಾಳೆ, ಹಬ್ಬ ಸೊಸೆ, ತಾಟಿ ನಿಂಗು ತಿನ್ಬೇಕು ಅನ್ನುವ ಕೋರಿಕೆ ಹೀಗೆ ಎತ್ತಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅತ್ತೆ, ಇದು ತಿನ್ನೋದಕ್ಕೆಲ್ಲ ತಗೊಂಬಂದಿದ್ದು. ನಾನು ತಾಟಿ ನಿಂಗಿನಿಂದ ಬಿರಿಯಾನಿ ಮಾಡಿ ಮಾರ್ತೀನಿ ಅನ್ಕೋತಾ ಇದ್ದೀನಿ. ಏನೇ ನೀನು ಹೇಳೋದು? ತಾಟಿ ನಿಂಗಿನ ಬಿರಿಯಾನಿ ಮಾಡಿ ಮಾರ್ತೀಯಾ? ನಿಜಕ್ಕೂ ಯಾರಾದ್ರೂ ಕೊಂಡ್ಕೋತಾರೆ ಅಂತೀಯಾ? ನಿಜಕ್ಕೂ ತಿಂತಾರಾ? ಅದೆಲ್ಲ ನಾನು ನೋಡ್ಕೋತೀನಲ್ಲ. ನಿಮಗೆ ಅಷ್ಟಾಗಿ ತಿನ್ಬೇಕು ಅಂತಂದ್ರೆ ದುಡ್ಡು ಕೊಡ್ತೀನಿ. ಏನು? ನನ್ನ ಹೆಸರಿನ ಮೇಲಿರುವ ಹೊಲದಲ್ಲಿ ಬೆಳೆದ ತಾಟಿ ಮರದಿಂದ ತಾಟಿ ನಿಂಗನ್ನ ತಂದು ಅದನ್ನ ತಿನ್ನೋದಕ್ಕೆ ನಾನ್ ದುಡ್ಡು ಕೊಡ್ಬೇಕಾ ನಿಂಗೆ? ನಾನು ಏನಕ್ಕೆ ಕಾಣಿಸ್ತೇನೆ ನಿಂಗೆ? ಅಂದ್ರೆ ನಾನು ತಾಟಿ ನಿಂಗೆ ಕೊಡೋದಿಲ್ಲ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಅಲ್ಲಿಂದ ಕೋಪಿಸಿ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ತಾನು ಅಂದುಕೊಂಡ ಹಾಗೆ ಹೊಲದಿಂದ ತೆಗೆದುಕೊಂಡು ಬಂದ ತಾಟಿ ನಿಂಗಿನಿಂದ ತಾಟಿ ನಿಂಗಿನ ಬಿರಿಯಾನಿಯನ್ನು ತಯಾರು ಮಾಡಿ ಮನೆ ಹತ್ತಿರವೇ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತಾಳೆ. 2 ದಿನದಲ್ಲಿಯೇ ಬಡ ಸೊಸೆ ಅನಾಮಿಕಾ ಮಾಡಿ ಮಾರುತ್ತಾ ಇರುವ ಆ ತಾಟಿ ನಿಂಗಿನ ಬಿರಿಯಾನಿ ಬಿಸ್ನೆಸ್ ಬಗ್ಗೆ ಆ ಸುತ್ತಮುತ್ತಲಿನ ಎಲ್ಲರಿಗೂ ತಿಳಿದು ಹೋಗುತ್ತೆ. ತಾಟಿ ನಿಂಗಿನ ಬಿರಿಯಾನಿ ಅನ್ನುತ್ತಲೇ ಎಲ್ಲರೂ ಬಹಳ ಆಶ್ಚರ್ಯದಿಂದ ಆಸಕ್ತಿಯಿಂದ ರುಚಿ ನೋಡಬೇಕು ಅಂತ ಅನಾಮಿಕಳ ಮನೆ ಹತ್ರಕ್ಕೆ ಬರ್ತಾರೆ. ಇನ್ನು ಅನಾಮಿಕಾ ಆ ತಾಟಿ ನಿಂಗಿನ ಬಿರಿಯಾನಿ ವ್ಯಾಪಾರ ಚೆನ್ನಾಗಿ ಸಾಗುತ್ತಾ ಇದ್ದಿದ್ದರಿಂದ ಆ ದುಡ್ಡಿನಿಂದ
ಒಂದು ಕಡೆ ಒಂದು ಚೆನ್ನಾಗಿರುವ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿ ದುಡ್ಡನ್ನು ಬಹಳ ಸಂಪಾದಿಸುತ್ತಾ ಇರುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಬೆಲೆ ಬಾಳುವ ದೊಡ್ಡ ಹಾಸ್ಪಿಟಲ್ ಅದು. ಆಪರೇಷನ್ ಥಿಯೇಟರ್ ಮೇಲೆ ರೆಡ್ ಲೈಟ್ ಬೆಳಗುತ್ತಾ ಇರುತ್ತದೆ. ರಮೇಶ್ ಪ್ರಸಾದ್ ಗಾಬರಿ ಆಗ್ತಾ ಇದ್ರೆ ರಿಲ್ಯಾಕ್ಸ್ ಆಗಿ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಯಾಕಷ್ಟು ಗಾಬರಿ ಆಗ್ತಾ ಇದ್ದೀರಾ ಹೇಳಿ? ಸೊಸೆ ಅಮ್ಮ ಆಗ್ತಾ ಇದ್ದಾಳೆ, ಮಗ ತಂದೆ ಆಗ್ತಾ ಇದ್ದಾನೆ, ನೀವು ನಾನು ತಾತಯ್ಯ ಅಜ್ಜಿ ಆಗೋಗ್ತಾ ಇದೀವಿ. ಸಂತೋಷವಾಗಿರ್ಬೇಕು ಹೊರತು ಗಾಬರಿ ಆಗ್ಬೇಡಿ. ಇಬ್ರು ಮಕ್ಕಳಿದ್ದಾರಲ್ಲಮ್ಮ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಏನಾಗಲ್ಲ ಮಗನೇ, ಆರಾಮಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಅದಕ್ಕೆ ಅಲ್ವಾ ಸೊಸೆ 9 ತಿಂಗಳು ಗರ್ಭಿಣಿಯಾಗಿದ್ದಾಗ ಸ್ವಲ್ಪವೂ ಕರುಣೆ ದಯೆ ಇಲ್ಲದೆ ಹತ್ರವಿದ್ದು ಎಲ್ಲ ಕೆಲಸಗಳು ಮಾಡಿಸಿದೀನಿ. ಎಲ್ಲ ನರಗಳು ಚಕಚಕ ಕೆಲಸ ಮಾಡ್ತಾ ಇರುತ್ತೆ. ರಕ್ತ ಕೂಡ ಎಲ್ಲೂ ಸ್ಟಾಪ್ ಆಗದೆ ದೇಹವೆಲ್ಲ ಹರಿತಾ ಇರುತ್ತೆ. ಸೊಸೆ ಆಕ್ಟಿವ್ ಆಗಿರುತ್ತಾ ನಾರ್ಮಲ್ ಡೆಲಿವರಿ ಆಗುತ್ತೆ ಎಂದು ಹೇಳುತ್ತಿರುವಾಗ ಡಾಕ್ಟರ್ ಕೌಸಲ್ಯ ಕೋಪದಿಂದ ಅವರ ಹತ್ರಕ್ಕೆ ಬರ್ತಾಳೆ. ಮಿಸ್ಟರ್ ರಮೇಶ್, ನಿಮ್ಮಲ್ಲಿ ಶಾರದಾ ಯಾರು? ನಮ್ಮಮ್ಮ ಡಾಕ್ಟರ್ ಎಂದು ಹೇಳುತ್ತಲೇ ಶಾರದಾ ಮಧ್ಯದಲ್ಲಿ ಸೇರ್ಕೊಂಡು, ನಾನೇ ಮೇಡಮ್, ನನ್ ಸೊಸೆ ಡೆಲಿವರಿ ಆಗೋಯ್ತಾ? ಮಕ್ಕಳು ಹೇಗಿದ್ದಾರೆ? ನಿಮಗೆ ನಿಜಕ್ಕೂ ಸ್ವಲ್ಪ ಬುದ್ಧಿ ಇಲ್ವಾ? ಇನ್ನು ಜೋರಾಗಿ ಬೈಬೇಕು ಅನ್ಸ್ತಾ ಇದೆ. ಆದ್ರೆ ದೊಡ್ಡವಳಾಗಿದ್ಯಾ? ಯಾಕೆ ಈ ಅತ್ತೆಗಳು ತಮ್ಮ ಸೊಸೆ ಮೇಲೆ ಅಷ್ಟು ಕೀಳಾಗಿ ನೋಡ್ತಾರೆ ಎಂದು ಡಾಕ್ಟರ್ ಕೋಪದಿಂದ ಹೇಳುತ್ತಲೇ ಶಾರದಾ ಅಯೋಮಯದಿಂದ ಡಾಕ್ಟರ್ ಕೌಸಲ್ಯ ಕಡೆ ನೋಡ್ತಾ ಇರ್ತಾಳೆ. ಏನಾಯ್ತು ಡಾಕ್ಟರ್? ಎನಿ ಪ್ರಾಬ್ಲಮ್? ಏನಮ್ಮ ಶಾರದಾ, ನಿನ್ಗೆ ಮಗಳಿದ್ದಾರಾ? ಇಲ್ಲ ಡಾಕ್ಟರ್, ಒಬ್ಬನೇ ಮಗ. ಇಲ್ಲೋಡಿ ಇವನೇ. ಹಾಗೆ ಹೇಳು. ಅದಕ್ಕೆ ಸೊಸೆಗೆ ಆ ತಲೆ ಇಲ್ಲದ ಕಂಡೀಷನ್ ಇಟ್ಟಿದ್ಯಾ? ನೀನು ನಿನ್ನ ಸೊಸೆಗೆ ಇಟ್ಟ ಕಂಡೀಷನ್ ನಿನ್ನ ಮಗಳಿಗೆ ಅವಳ ಅತ್ತೆ ಇಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಹೇಳು? ಡಾಕ್ಟರ್ ಅವರೇ, ಆವೇಶ ತಂದ್ಕೊಳ್ದೆ ಒಳಗಡೆ ನಮ್ ಸೊಸೆ ಹೇಗಿದ್ದಾಳೆ ಹೇಳಿ? ಡೆಲಿವರಿ ಆಗೋಯ್ತಾ? ಮಕ್ಕಳು ಹೇಗಿದ್ದಾರೆ? ಏನಾದ್ರೂ ಸಮಸ್ಯೆ ಇದ್ರೆ ಅದೇನಾದ್ರೂ ಹೇಳಿ. ಎಲ್ಲ ರಿಪೋರ್ಟ್ಸ್ ಚೆನ್ನಾಗಿದೆ ಸರ್. ಎಷ್ಟು ಟ್ರೈ ಮಾಡಿದ್ರು ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ. ನೀವೇ ನೋಡಿದ್ರಲ್ಲ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ. ಹೌದು ಡಾಕ್ಟರ್, ನಾನು ನನ್ನ ಹೆಂಡತಿ ಪಡ್ತಾ ಇರೋ ಕಷ್ಟ ನೋಡಲಾರ್ದೆ ಹೋಗ್ತಾ ಇದ್ದೀನಿ ಡಾಕ್ಟರ್. ನೀವೇನೋ ಒಂದು ಮಾಡಿ. ನಾರ್ಮಲ್ ಆಗಿ ಆಗುತ್ತೆ ಅಂತ ನೋಡ್ತಾ ಇದೀವಿ, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ಆಪರೇಷನ್ ಮಾಡಿ ಮಕ್ಕಳನ್ನ ತೆಗೆಯೋಣ ಅಂದ್ರೆ ಅದಕ್ಕೆ ಅನಾಮಿಕಾ ಸ್ವಲ್ಪನೂ ಒಪ್ಕೋತಾ ಇಲ್ಲ. ಯಾಕೆ ಡಾಕ್ಟರ್, ಯಾಕೆ ಒಪ್ಕೋತಾ ಇಲ್ಲ? ಪ್ರಾಣ ಹೋಗುತ್ತೆ ಅಂತ ಭಯಪಡ್ತಾ ಇದ್ದಾಳ? ಅದಕ್ಕಲ್ಲ ರೀ, ನಾನು ಹೋಗಿ ಅವಳ ಹತ್ರ ಮಾತಾಡ್ತೀನಿ ಡಾಕ್ಟರ್. ನಂಗೊಂದು 2 ಮಿನಿಟ್ಸ್ ಟೈಮ್ ಕೊಡಿ. ನೀವು ಹೋದ್ರು ಅನಾಮಿಕಾ ಒಪ್ಕೊಳ್ಳಲ್ಲ ಮಿಸ್ಟರ್ ರಮೇಶ್. ಒಂದು ನಿಮ್ಮಮ್ಮ ಮಾತ್ರ ಅಲ್ಲಿ ಹೋಗಿ ಅನಾಮಿಕಾಳಿಗೆ ಹೇಳ್ಬೇಕು. ಆಗ್ಲೇ ಅನಾಮಿಕಾ ಆಪರೇಷನ್ ಮಾಡಿಸ್ಕೊತಾಳೆ. ಇಲ್ಲ ಅಂದ್ರೆ ಮೂವರಿಗೂ ಪ್ರಾಬ್ಲಮ್ ಆಗತ್ತೆ. ಆಮೇಲೆ ನಿಮ್ಮಿಷ್ಟ. ನಾನು ಹೇಳಲಿಲ್ಲ ಅಂತ ಮಾತ್ರ ನನ್ಗೆ ಹೇಳ್ಬೇಡಿ. ನಾನು ನನ್ನ ರೂಮಲ್ಲಿ ಇರ್ತೀನಿ. 2 ಮಿನಿಟ್ಸ್ ನಲ್ಲಿ ನೀವು ಮಾತಾಡ್ಕೊಂಡು ನನಗೆ ಯಾವ ವಿಷಯವಾದ್ರೂ ಹೇಳಿ ಎಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ರಮೇಶರು ಶಾರದಳನ್ನು ಅದೊಂಥರ ನೋಡ್ತಾ ಇರ್ತಾರೆ. ಹೇಳು ಶಾರದಾ, ಒಳಗಡೆ ಇರುವ ಸೊಸೆ ಅನಾಮಿಕಾ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಇದ್ದಾಳೆ? ಆಂಬುಲೆನ್ಸ್ ಅಲ್ಲಿ ಬರುವಾಗ ಸೊಸೆಗೆ ನೀನೇನ್ ಹೇಳ್ದೆ? ಆಗ ಸೊಸೆ ಅತ್ಲು ಕೂಡ ನಾನು ಮಾತ್ರ ನೋವು ಸಹಿಸಲಾರ್ದೆ ಅಂದ್ಕೊಂಡೆ ಹೊರತು ಆ ಅಳುಗೆ ನೀನೇ ಕಾರಣ ಅಂತ ನನ್ಗೆ ಈಗ್ಲೇ ಅರ್ಥವಾಯ್ತು. ಏನಾಯ್ತು ಹೇಳು? ಬೇಗ ಹೇಳು ಮಮ್ಮಿ. ಡಾಕ್ಟರ್ ಬಂದು ಅಷ್ಟು ಕೋಪದಿಂದ ನಿನ್ನ ಬೈದ್ರು ಅಂದ್ರೆ ನೀನು ಅನಾಮಿಕಳಿಗೆ ಇಟ್ಟ ಕಂಡೀಷನ್ ಏನು ಎಂದು ತಂದೆ ಮಗ ಇಬ್ಬರು ಕೋಪದಿಂದ ಕೇಳಿದಾಗ ಶಾರದಳಿಗೆ ಭಯವಾಗುತ್ತೆ. ನಿಜ ಹೇಳುತ್ತಾಳೆ. ನೆನಪಿಟ್ಕೋ ಸೊಸೆ, ನೀನು ನಾರ್ಮಲ್ ಡೆಲಿವರಿ ಆಗ್ಬೇಕು. ಆಪರೇಷನ್ ಮಾಡ್ಕೊಂಡು ಹಾಯಾಗಿ ಮನೇಲಿ ಮಲ್ಕೊಂಡ್ರೆ ಯಾರು ಮಾಡ್ತಾರೆ ಸೇವೆ? ನನ್ನಿಂದಾಗಲ್ಲ. ನಿನ್ಗೂ ಹುಟ್ಟೋ ಮಕ್ಕಳಿಗೆ ಸೇವೆ ಮಾಡ್ಕೊಂತ ಇರ್ಬೇಕಾ ನಾನು ಹಾಗೆ ಮಾಡಲ್ಲ. ಏನೇನಾದ್ರೂ ನಿನ್ಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕು. ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕು, ನಿನ್ ಮಕ್ಕಳನ್ನ ನೀನೇ ನೋಡ್ಕೋಬೇಕು ಅಂತ ಕಂಡೀಷನ್ ಇಟ್ಟೆ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಬೀಸಿ ಎಳೆದು ಶಾರದಳ ಕೆನ್ನೆ ಮೇಲೆ ಒಂದು ಹೊಡಿತಾನೆ. ಡಾಕ್ಟರ್ ಹೇಳಿದ್ರಲ್ಲಿ ತಪ್ಪೇನು ಇಲ್ಲಮ್ಮ, ಆದ್ರೂ ಅನಾಮಿಕಾ ನಿಂಗೇನು ತಪ್ಪು ಮಾಡಿದಾಳೆ ಹೇಳು? ನಿನ್ನನ್ನ ತಾಯಿ ಹಾಗೆ ನೋಡ್ಕೊತಾ ಇದ್ದಾಳಲ್ಲ. ನೀನು ನನ್ ಮುಂದೆ ಎಷ್ಟು ಹೊಡೆದ್ರು ಬೈದ್ರು ಯಾವತ್ತಾದ್ರೂ ನೀನು ಸೊಸೆ ಪ್ರೇಮನ ಗುರ್ತಿಸ್ತೀಯ ಅನ್ಕೊಂಡೆ, ಆದ್ರೆ ಹೀಗೆ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಈಗ ಏನ್ ಮಾಡ್ಬೇಕು ನನ್ಗೆ ಅರ್ಥವಾಗ್ತಿಲ್ಲ. ಹೋಗು ಶಾರದಾ, ಒಳಗಡೆಗೆ ಹೋಗಿ ಸೊಸೆಗೆ ಆಪರೇಷನ್ ಮಾಡ್ಕೊ ಅಂತ ಹೇಳು. ಇಲ್ಲ ಅಂದ್ರೆ ಅನಾಮಿಕಾ ಫೋಟೋ ತಗೊಂಡ್ಬರ್ತೀನಿ, ಹಾರ ಹಾಕಿ ನಮಸ್ಕಾರ ಮಾಡಮ್ಮ ಎಂದು ಅನ್ನುತ್ತಾ ಇರುವಾಗಲೇ ಡಾಕ್ಟರ್ ಕೌಸಲ್ಯ ಅವ್ರ ಹತ್ರಕ್ಕೆ ಬರ್ತಾಳೆ. ಬನ್ನಿ ಡಾಕ್ಟ್ರೆ, ನಾನ್ ಬಂದು ನನ್ ಸೊಸೆ ಹತ್ರ ಮಾತಾಡ್ತೀನಿ ಎಂದು ಶಾರದಾ ಹೇಳುತ್ತಲೇ ಡಾಕ್ಟರ್ ಕೌಸಲ್ಯ ಏನೂ ಮಾತನಾಡದೆ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಒಂದು 5 ನಿಮಿಷದ ನಂತರ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಸೊಸೆ ಆಪರೇಷನ್ಗೆ ಒಪ್ಕೊಂಡ್ಲು ರೀ
ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಸಂತೋಷ ಪಡುತ್ತಾರೆ. ಆಗ ಪ್ರಸಾದನಿಗೆ ಶಾರದಾಳ ಕೆನ್ನೆಗಿರುವ ಕೈ ಬೆರಳ ಅಚ್ಚು ಕಾಣಿಸುತ್ತೆ. ದುಃಖ ಅನಿಸುತ್ತೆ. ಸಾರಿ ಶಾರದಾ, ಇಷ್ಟು ದಿನದ ನಮ್ಮ ಸಂಸಾರದಲ್ಲಿ ನಾನು ಯಾವತ್ತೂ ಹೀಗೆ ಕೈ ಮಾಡ್ಕೊಂಡಿರ್ಲಿಲ್ಲ. ಮೊದಲ ಸಲ. ನನಗೆ ತುಂಬಾ ದುಃಖ ಅನ್ನಿಸ್ತಾ ಇದೆ. ನಾನು ತಪ್ಪು ಮಾಡದೆ ನೀವು ಹೊಡೆದ್ರಿ, ಇದ್ರಲ್ಲಿ ತಪ್ಪೇನಿದೆ ಬಿಡಿ ಎಂದು ಹೇಳುತ್ತಾ ಇರುವಾಗಲೇ ಡಾಕ್ಟರ್ ಕೌಸಲ್ಯ ಅವ್ರ ಹತ್ರಕ್ಕೆ ಸಂತೋಷದಿಂದ ಬರುತ್ತಾಳೆ. ಕಂಗ್ರಾಟ್ಸ್ ರಾಮ್, ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ದಾರೆ. ಆದ್ರೆ ಏನು ಡಾಕ್ಟರ್? ನಾನು ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ ಮಿಸ್ಟರ್ ರಾಮ್, ಹೋಗಿ ನೋಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ರೂಮಿನೊಳಗೆ ಹೋಗುತ್ತಾನೆ. ಬೆಡ್ ಮೇಲೆ ಅನಾಮಿಕಾ ಮಲಗಿರ್ತಾಳೆ. ಆ ಬೆಡ್ ಪಕ್ಕದಲ್ಲಿರುವ ತೊಟ್ಟಿಲಲ್ಲಿ 2 ಕೂದಲಿರುವ ಮಗು, ಉದ್ದನೆಯ ಕೂದಲಿರುವ ಒಂದು ಮಗು. ಇಬ್ಬರು ಸಂತೋಷದಿಂದಿರುತ್ತಾರೆ. ಅವರನ್ನು ನೋಡುತ್ತಲೇ ರಮೇಶನಿಗೆ ಬಾಯಲ್ಲಿ ಮಾತೇ ಬರ್ಲಿಲ್ಲ. ನಮ್ಮ ಮಾಯಾ ಮಕ್ಕಳು ಚೆನ್ನಾಗಿದ್ದಾರೆ ಅಲ್ವೇನ್ರಿ? ತುಂಬಾ ಚೆನ್ನಾಗಿದ್ದಾರೆ ಅನಾಮಿಕಾ. ಈಗ ಅಮ್ಮ ಅವರು ಬರ್ತಾರೆ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಪ್ರಸಾದರು ಒಳಗಡೆ ಬಂದು ಮಕ್ಕಳನ್ನ ನೋಡುತ್ತಾರೆ. ಒಂದು ಸಲ ಶಾರದಾಳಿಗೆ ತಲೆ ತಿರುಗಿದ ಹಾಗಾಗತ್ತೆ. ಯಾಕೋ ಶಾರದಾಳಿಗೆ ಆ ಮಕ್ಕಳು ಹಿಡಿಸಲಿಲ್ಲ. ಆದ್ರೆ ಆ ವಿಷಯವನ್ನು ಮಾತ್ರ ಹೊರಗೆ ಹೇಳಲಿಲ್ಲ. ಪ್ರಸಾದ್ ಕೂಡ ಅಯೋಮಯದಿಂದ ಮಕ್ಕಳನ್ನು ನೋಡಿ ಮೌನವಾಗಿ ಹೊರಗೆ ಬರುತ್ತಾನೆ. 1 ವಾರ ಕಳೆಯುತ್ತದೆ. ಆ ನಂತರ ಅನಾಮಿಕಾ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಮನೆಗೆ ಬರುತ್ತಾಳೆ. ಶಾರದಾ ದೃಷ್ಟಿ ತೆಗೆಯುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಪ್ರಸಾದ್ ರಮೇಶರು ಮನೆಯಲ್ಲಿ ಇದ್ದಾಗ ಶಾರದಾ ಮನೆ ಕೆಲಸ ಮಾಡುತ್ತಾ ಮಕ್ಕಳ ಹತ್ರ ಅನಾಮಿಕಳನ್ನು ಕೂರಿಸಿರ್ತಾಳೆ. ಅವರು ಆಫೀಸ್ಗೆ ಹೋಗುತ್ತಲೇ ಮಾಡುತ್ತಿರುವ ಕೆಲಸವನ್ನು ಹಾಗೆ ಬಿಟ್ಟು ಆವೇಶದಿಂದ ಅನಾಮಿಕಳ ಹತ್ರ ಬರ್ತಾ ಇದ್ಲು. ಮಾಯಾ ಮಕ್ಕಳನ್ನು ಹೆತ್ತ ಮಹಾರಾಣಿಯವರೇ, ಇನ್ನು ಕೂತ್ಕೊಂಡಿದ್ದು ಸಾಕು, ಹೋಗಿ ಕೆಲಸ ಮಾಡಿ. ನಿಮ್ಮ ಮಾವ ಗಂಡ ಮನೇಲಿದ್ರೆ ಸಾಕು, ನಿಮಗೆ ರಾಣಿ ಯೋಗ ಬರುತ್ತೆ, ಹೋಗು ಎಂದು ಕೋಪದಿಂದ ಬೈಯುತ್ತಾಳೆ. ಸ್ವಲ್ಪ ಮಕ್ಕಳನ್ನ ನೋಡ್ತಾ ಇರಿ ಅತ್ತೆ. ಚಿಚಿ, ನಾನ್ ನೋಡಲ್ಲ. 2 ಕೂದ್ಲಿಂದ 1 ಹುಟ್ಟಿದೆ, ಉದ್ದನೆ ಕೂದ್ಲಿಂದ ಇನ್ನೊಂದು ಹುಟ್ಟಿದೆ. ನೋಡ್ಬೇಕು ಅಂದ್ರೆ ಆ ಮಕ್ಕಳು ಅಸಹ್ಯವಾಗಿದೆ, ಮುದ್ದು ಮಾಡಬೇಕು ಅಂದ್ರೆ ವಾಂತಿ ಬರೋ ಹಾಗಿದೆ. ಏನು ಮಕ್ಕಳನ್ನ ಹೆತ್ತಿದ್ಯೆ, ಚಿಚಿ ಎಂದು ಚೀಕಾರ ಹಾಕ್ತಾ ಇರ್ತಾಳೆ. ಅನಾಮಿಕಾ ಮಕ್ಕಳನ್ನು ಕಿಚನ್ ನಲ್ಲಿ ಮಲಗಿಸಿಟ್ಕೊಂಡು ಕೆಲಸ ಮಾಡ್ಕೋತಾ ಇದ್ಲು. ಹೀಗೆ ವರ್ಷಗಳು ಕಳೆಯುತ್ತದೆ. ಭವ್ಯ ನವ್ಯ ಇಬ್ಬರು ದೊಡ್ಡವರಾಗಿ ಹೋಗುತ್ತಾರೆ. ಶಾರದಾ ವ್ಯಂಗ್ಯ ಮಾಡುತ್ತಾ ಮಾತನಾಡುತ್ತಾ ಅನಾಮಿಕಳನ್ನು ಬೈಯೋದು ಮಾತ್ರ ಬಿಡ್ಲಿಲ್ಲ. ಒಂದು ದಿನ ಭವ್ಯ ನವ್ಯರಿಗೆ ಅವರ ಅಮ್ಮನನ್ನು ಶಾರದಾ ಹಾಗೆಲ್ಲ ಬೈತಾ ಇರೋದು ಕೇಳ್ತಾ ಇದ್ರೆ ಕೋಪ ಬರುತ್ತೆ. ನಮ್ಮನ್ನ ನೋಡಿ ಹಂಗಸ್ತೀಯಾ? ನಮ್ಮ ಅಮ್ಮನ ಹೊಡಿತೀಯಾ? ಈಗ ನೋಡು, ಏನೇ ಕೋಲು, ಹೋಗಿ ನಮ್ಮ ಅಜ್ಜಿನ ಹೊಡಿ ಎಂದು ಅನ್ನುತ್ತಲೇ ಒಂದು ಕೋಲು ಗಾಳಿಯಲ್ಲಿ ಎದ್ದು ಶಾರದಾಳ ಹತ್ರ ಬಂದು ಶಾರದಾಳನ್ನು ಚೆನ್ನಾಗಿ ಹೊಡೆಯುತ್ತೆ. ಆ ಏಟನ್ನು ತಡೆಯಲಾರದೆ ಶಾರದಾ ದುಃಖ ಪಡ್ತಾ ಇರ್ತಾಳೆ. ನೀರಿನ ಮಡಕೆ, ಗಾಳಿನಲ್ಲಿ ಬಂದು ನಮ್ಮ ಅಜ್ಜಿನ ನೆನೆಸ್ಬಿಡಿ ಎಂದು ಹೇಳುತ್ತಲೇ ನೀರು ತುಂಬಿರುವ 2 ಮಡಕೆಗಳು ಗಾಳಿಯಲ್ಲಿ ಹಾಗೆ ಎಗಿರಿ ಬಂದು ಶಾರದಾಳನ್ನು ಪೂರ್ತಿಯಾಗಿ ಒದ್ದೆ ಮಾಡುತ್ತವೆ. ಕೋಪದಿಂದ ಶಾರದಾ ಬೈತಾ ಇರ್ತಾಳೆ. ಮಕ್ಕಳಿಬ್ಬರು ನಗ್ತಾ ಇರ್ತಾರೆ. ನಮ್ಮ ಅಮ್ಮನ್ ಬೈತೀಯಾ? ಈಗ ನೋಡು, ಓ ಖಾರದ ಪುಡಿ ಡಬ್ಬ, ನೀನು ಎಲ್ಲಿದ್ರು ಸರಿ, ಬಂದು ನಮ್ಮ ಅಜ್ಜಿ ಮೇಲೆ ಖಾರದ ಪುಡಿ ಸುರಿ ಎಂದು ಹೇಳುತ್ತಲೇ ಗಾಳಿಯಲ್ಲಿ ಖಾರದ ಪುಡಿ ಡಬ್ಬ ಬರುತ್ತೆ. ಅದು ಸರಾಸರಿ ಶಾರದಾಳ ಹತ್ರನೇ ಬರ್ತಾ ಇರುತ್ತೆ. ಅಷ್ಟೇ, ಶಾರದಾ ಅಲ್ಲಿಂದ ಗಾಳಿಯಲ್ಲಿ ಬರ್ತಾ ಇರುವ ಖಾರದ ಪುಡಿ ಡಬ್ಬವನ್ನು ನೋಡಿ ಓಟ ಶುರು ಮಾಡುತ್ತಾಳೆ. ಖಾರದ ಪುಡಿ ಡಬ್ಬ ಮಾತ್ರ ಶಾರದಾಳ ಹಿಂದನೆ ಓಡ್ತಾ ಇರುತ್ತೆ. ಅಕ್ಕ, ಈಗ ನೋಡು, ಓ ಬಲವಾದ ಎತ್ತು, ಎಲ್ಲಿದ್ರು ಸರಿ, ನಮ್ಮ ಅಜ್ಜಿನ ಗುದ್ದು ಬಿಡು ಎಂದು ಹೇಳುತ್ತಲೇ ಶಾರದಾಳಿಗೆ ಎದುರಾಗಿ ಒಂದು ಬಲವಾದ ಎತ್ತು ಆವೇಶದಿಂದ ಶಾರದಾಳ ಕಡೆಗೆ ದೂಕಿ ಬರ್ತಾ ಇರುತ್ತದೆ. ಶಾರದಾ ನಿಂತುಕೊಂಡು ಕೈ ಮುಗಿದು ನಮಸ್ಕಾರ ಮಾಡ್ತಾ ಇರ್ತಾಳೆ. ಓ ಮಾಯಾ ಮಕ್ಕಳೇ, ನಾನು ಇನ್ಮೇಲೆ ನಿಮ್ಮನ್ನ ಬೈಯೋದಿಲ್ಲ, ಹೊಡೆಯೋದಿಲ್ಲ, ಯಾವ ಕೆಲ್ಸನೂ ಮಾಡ್ಸೋದಿಲ್ಲ, ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ, ನನ್ನನ್ನು ಕ್ಷಮಿಸ್ಬಿಡಿ. ಈಗ ನಿಂಗೆ ಬುದ್ಧಿ ಬಂತಾ? ಇನ್ನೊಂದ್ಸಲ ಏನಾದ್ರು ನಾವಿದ್ರು ಇಲ್ದೇ ಇದ್ರು ನಮ್ಮ ಅಮ್ಮನ ಹೊಡೆದ್ರು ಬೈದ್ರು, ನಾವು ನಿನ್ನನ್ನ ನಿಜಕ್ಕೂ ರಕ್ಷಿಸಲ್ಲ, ಏನೋ ಒಂದು ಮಾಡಿ ನಿನಗೆ ಕಷ್ಟ ಕೊಡ್ತಾನೆ ಇರ್ತೀವಿ. ನಮ್ ಡ್ಯಾಡಿ ತಾತಯ್ಯ ಇಲ್ದಿದ್ದಾಗ ಕೂಡ ನಮ್ಮಮ್ಮನ ತಂಟೆಗೆ ನೀನು ಹೋಗೋದಕ್ಕಾಗಲ್ಲ. ಯಾರು ಮನೇಲಿ ಇದ್ರು ಇಲ್ದೇ ಇದ್ರು ನೀನು ನಮ್ಮಮ್ಮನ ಏನು ಅನ್ಬಾರ್ದು. ಕೆಲ್ಸವೆಲ್ಲ ನೀನೇ ಮಾಡ್ಬೇಕು. ನಮ್ಮಮ್ಮನ್ನ ನಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು. ಕ್ಷಮಿಸಿ ಅಮ್ಮ, ತಪ್ಪಾಗಿ ಹೋಯ್ತು. ಚಿಕ್ಕಂದಿನಿಂದ ನಿಮ್ಮಿಬ್ಬರನ್ನ ಅಸಹಿಸಿಕೊಂಡೆ. ನನ್ ಸೊಸೆನ ಹೊಡ್ತಾ ಇದ್ದೆ, ಬೈತಾ ಇದ್ದೆ. ಇನ್ಮೇಲೆ ಹಾಗೆ ಮಾಡಲ್ಲಮ್ಮ. ನನ್ ಸೊಸೆನ, ನಿಮ್ಮಿಬ್ಬರು ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಮ್ಮ. ನನಗೆ ಬುದ್ಧಿ ಬಂತು, ನನ್ನನ್ನು ಬಿಟ್ಬಿಡಿ. ಇದುವರೆಗೂ ಕೊಟ್ಟ ಕಷ್ಟ ಸಾಕಮ್ಮ, ಇನ್ಮೇಲಿಂದ ನಾನು ಜಾಗೃತಿಯಾಗಿರ್ತೀನಿ ಎಂದು ಬೇಡಿಕೊಂಡು ಶಾರದಾ ಕಣ್ಣು ತೆಗೆಯುತ್ತಾಳೆ. ಇನ್ನು ಎತ್ತು ಹೊರಟು ಹೋಗುತ್ತೆ.
ಖಾರದ ಪುಡಿ ಡಬ್ಬ ಕೂಡ ಮಾಯವಾಗಿ ಹೋಗುತ್ತೆ. ಆಗಿನಿಂದ ಶಾರದಾ ಅನಾಮಿಕಳನ್ನು ಏನು ಅಂತ ಇರಲಿಲ್ಲ. ಮನೆ ಕೆಲಸಗಳಲ್ಲಿ ಕೂಡ ಸಹಾಯಕವಾಗಿರುತ್ತಾ ಅನಾಮಿಕಳನ್ನು ಮಹಾರಾಣಿ ಹಾಗೆ ನೋಡ್ಕೊತಾ ಇರ್ತಾಳೆ. ಈ ವಿಧದಿಂದ ಮಾಯಾ ಮಕ್ಕಳು ತನ್ನ ತಾಯಿಯನ್ನು ಅತ್ತೆಯ ಸೆರೆಯಿಂದ ಕಾಪಾಡಿಕೊಳ್ಳುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.